ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಗುತ್ತಿಗೆ ನೌಕರರೇ ಹಾಗೂ ಅನುದಾನಿತ ನೌಕರರೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ತರಲಿ, ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿ, ನಿಮಗೆ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಕಷ್ಟಗಳನ್ನು ನಿವಾರಿಸುವಂಥ ಸಿದ್ಧಿವಿನಾಯಕ ಕಾರಣಗಿರಿ ಸಿದ್ಧಿವಿನಾಯಕ ದೇವರಲ್ಲಿ ಕೇಳ್ಕೊಳ್ತೀನಿ. ಈ ದಿನ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಪ್ರಸಿದ್ಧ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ, ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸುವಂಥ ವಿಘ್ನೇಶ್ವರನ ಸುಕ್ಷೇತ್ರ ಕಾರಣಗಿರಿ ಸಿದ್ಧಿವಿನಾಯಕ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಥಾಪಿಸಿ ಪೂಜಿಸಲ್ಪಟ್ಟ ಸುಕ್ಷೇತ್ರ ಶ್ರೀ ಸಿದ್ಧಿವಿನಾಯಕ ದೇವಾಲಯ ಕಾರಣಗಿರಿ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿರುವಂಥ ಇತಿಹಾಸ ಪ್ರಸಿದ್ಧ ಕಾರಣಗಿರಿ ದೇವಾಲಯ ನೋಡಲು ಅದ್ಭುತದಲ್ಲಿಯೇ ಅದ್ಭುತ. ಈ ದೇವಾಲಯದ ವಾಸ್ತುಶಿಲ್ಪ ಎಷ್ಟು ನೋಡಿದರೂ ಸಾಲದು, ಅಷ್ಟು ನಯನ ಮನೋಹರವಾಗಿದೆ. ಗ್ಲಾಸ್ಗಳಿಂದ ನಿರ್ಮಿಸಿದಂಥ ದೇವಾಲಯದ ಗೋಪುರ, ಮಂಟಪ ತುಂಬ ಅದ್ಭುತವಾಗಿದೆ. ದೇವಾಲಯದ ಗರ್ಭಗುಡಿ ತ್ರೇತಾಯುಗ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ಶ್ರೀ ಸಿದ್ಧಿವಿನಾಯಕ ಪ್ರಥಮ ಪೂಜಿತ. ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಹೋದಾಗ ಮೊದಲು ಪೂಜೆ ಮಾಡೋದು ಗಣೇಶನನ್ನು. ಈ ಸಿದ್ಧಿವಿನಾಯಕ ಸರ್ವ ಕಷ್ಟಗಳನ್ನು ನಿವಾರಿಸುವಂಥ ಸಿದ್ಧಿವಿನಾಯಕನನ್ನು ಸ್ಥಾಪನೆ ಮಾಡಿದ್ದು ಶ್ರೀರಾಮಚಂದ್ರ. ಇಲ್ಲೇ ಪಕ್ಕದಲ್ಲಿ ಇತಿಹಾಸ ಪ್ರಸಿದ್ಧ ರಾಮಚಂದ್ರಾಪುರ ಮಠ ಇದೆ. ಅಲ್ಲಿ ಕೂಡ ಶ್ರೀರಾಮನ ಭೇಟಿಯಾಗಿತ್ತು. ಅಲ್ಲಿಂದ ಮುಂದೆ ಹೋಗುವಾಗ ಈ ಸುಕ್ಷೇತ್ರದಲ್ಲಿ ಸಿದ್ಧಿವಿನಾಯಕನನ್ನು ಸ್ಥಾಪನೆ ಮಾಡಿ, ಈ ಸಿದ್ಧಿವಿನಾಯಕನನ್ನು ಪೂಜಿಸಿದವರ ಎಲ್ಲ ಕಷ್ಟಗಳನ್ನು ನಿವಾರಣೆ ಆಗಬೇಕು, ಎಲ್ಲ ಸಿದ್ಧಿಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದಂಥ ದೇವಾಲಯ. ದೇವಾಲಯದ ವಾಸ್ತುಶಿಲ್ಪ ಅಂತೂ ತುಂಬ ಅದ್ಭುತದಲ್ಲಿಯೇ ಅದ್ಭುತವಾಗಿದೆ. ಸ್ನೇಹಿತರೆ, ಈಗ ನೋಡಿ ಎಷ್ಟು ನಯನ ಮನೋಹರವಾದ ಮಂಡಲ ಇದೆ. ಅದರಲ್ಲಿ ಶ್ರೀ ಸತ್ಯನಾರಾಯಣ ದೇವರ ಸ್ಥಾಪನೆ ಮಾಡಿದೆ. 1001 ಕಲಶಗಳನ್ನು ಸ್ಥಾಪನೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಅದೇ ರೀತಿ ಈ ಸಿದ್ಧಿವಿನಾಯಕ ದೇವಾಲಯದಲ್ಲಿ ಒಂದು ಬೆಳ್ಳಿಯ ರಥ ಇದೆ. ಅಲ್ಲಿ ಸಿದ್ಧಿವಿನಾಯಕನ ಉತ್ಸವ ಮೂರ್ತಿ ಇದೆ. ದೇವಾಲಯದ ಪ್ರಾಂಗಣದಲ್ಲಿ ಅದ್ಭುತವಾದ ಶಿಲ್ಪಕಲೆ ಇದೆ. ದೇವಾಲಯದ ಗೋಡೆಗಳ ಮೇಲೆ ರಾಜಸ್ಥಾನದ ಕಲಾವಿದರು ನಿರ್ಮಿಸಿದಂತಹ ಅಪೂರ್ವ ಶಿಲ್ಪಗಳ ಇದೆ. ಅದು ವಿಶೇಷ ಅಂದರೆ ಗ್ಲಾಸ್ನಲ್ಲಿ ನಿರ್ಮಿಸಿದಂಥ ಶಿಲ್ಪಕಲೆ ಅಂತ ಹೇಳ್ಬೋದು. ಇದು ಅದ್ಭುತದಲ್ಲಿ ಅದ್ಭುತ, ಕರ್ನಾಟಕದಲ್ಲಿ ಪ್ರಥಮ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ದೇವಾಲಯದ ವಾಸ್ತುಶಿಲ್ಪ, ದೇವಾಲಯದ ಪ್ರಾಂಗಣ. ಇಲ್ಲೇ ಪಕ್ಕದಲ್ಲಿ ಛತ್ರ ಕೂಡ ಇದೆ. ಇಲ್ಲಿ ಮದುವೆ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶ ಇದೆ. ಗೋಪುರ ಅಂತೂ ತುಂಬ ಎತ್ತರದಲ್ಲಿದೆ, ತುಂಬ ನೋಡಲು ಆಕರ್ಷಕವಾಗಿದೆ. ಈ ಗೋಪುರ, ಇಲ್ಲಿ ನಿರ್ಮಾಣ ಮಾಡಿರುವಂಥ ಕಲಶಗಳು, ಪ್ರತಿಯೊಂದು ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ತಕ್ಷಣ ನಿವಾರಣೆ ಮಾಡುವಂಥ ಸುಕ್ಷೇತ್ರ ಸಿದ್ಧಿವಿನಾಯಕ ಕ್ಷೇತ್ರ. ನಿಮಗೆ ಯಾವತ್ತಾದರೂ ಸಮಯ ಸಿಕ್ಕಾಗ ಕುಟುಂಬ ಸಮೇತರಾಗಿ ಶಿವಮೊಗ್ಗ ಕಡೆ ಬಂದಾಗ ಒಮ್ಮೆಯಾದರೂ ಈ ಸಿದ್ಧಿವಿನಾಯಕನ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಗೆಹರಿಸಿಕೊಳ್ಳಿ. ಸಿದ್ಧಿವಿನಾಯಕ ನಿಮ್ಮೆಲ್ಲರ ಪಾಲಿಗೆ ವರದಾನವಾಗುವಂತಹ ವರವನ್ನು ನೀಡಲಿ ಅಂತ ಕೇಳ್ಕೊಂತ, ಈ ಸಿದ್ಧಿವಿನಾಯಕ ದೇವಾಲಯ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಒಮ್ಮೆ ಭೇಟಿ ನೀಡಿ. ನಿಮಗೆ ತಂದಿರುವಂಥ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಸಿದ್ಧಿವಿನಾಯಕ, ಜೈ ಹಿಂದ್.